ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇದು ಬಂದು ಭಾನುವಾರದ ಬೆಳಗ್ಗೆ ವಿಡಿಯೋ. ನಮ್ಮ ಯಜಮಾನ್ರು ಮದುವೆಗೆ ಹೋಗ್ತಾ ಇದ್ದಾರೆ. ನಮ್ಮ ರಿಲೇಷನ್ದೇ ಒಂದು ಮದುವೆ ಇತ್ತು. ನಾನು ಹೋಗಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ. ಅವರೊಬ್ಬರನ್ನೇ ಕಳಿಸ್ತಾ ಇದ್ದೀನಿ. ಅವರು ಎಲ್ಲೇ ಅಷ್ಟೇ ಈ ಥರ ರೆಡಿಯಾಗಿ ಹೋಗಬೇಕಾದ್ರೆ ನನ್ನ ಕೈಲಿ ಕುಂಕುಮ ಇಟ್ಕೊಂಡು ಹೊರಗಡೆ ಹೋಗ್ತಾರೆ ಫ್ರೆಂಡ್ಸ್. ಅದು ನನಗೆ ತುಂಬ ಇಷ್ಟ. ಮತ್ತು ಅವರಿಗೆ ಏನೋ ಒಂದು ನಂಬಿಕೆ ಅಷ್ಟೇ. ಈ ಥರ ನನ್ನ ಕೈಲಿ ಕುಂಕುಮ ಇಟ್ಕೊಂಡು ಅವರು ಹೊರಗಡೆ ಹೋಗಬೇಕಾದ್ರೆ. ಮತ್ತು ಲಕ್ಷ್ಮೀ ಪ್ರಿಯನ ನೋಡಿ, ಅವರು ರೆಡಿಯಾಗಿ ಹೊರಗಡೆ ಮದುವೆಗೆ ಹೋಗ್ತಾ ಇದ್ದಾರಲ್ಲ, ಅವರೆಲ್ಲೋ ರೆಡಿಯಾಗಿ ಹೋಗ್ತಾ ಇದ್ದಾರೆ. ನಾನು ಹೋಗಬೇಕು, ನನಗೂ ರೆಡಿ ಮಾಡು ಅಂತ ಹೇಳ್ತಾ ಇದ್ಲು. ನಾನು ಎಲ್ಲೂ ಇಲ್ಲ, ಬರ್ತಾರಮ್ಮ ಸಾಯಂಕಾಲ ಅಂತ ಹೇಳಿ ನಾನು ಅಡುಗೆ ಮನೆಗೆ ಹೋಗ್ಬಿಟ್ಟೆ. ನಾನು ಅಡುಗೆ ಮನೆಗೆ ಹೋದ್ಮೇಲೆ ಅವಳು ಅವ್ರ ಜೊತೆಯಲ್ಲೇ ಹಿಂದಿಂದನೇ ಹೋಗ್ತಾ ಇದ್ದಾಳೆ. ಮಾಮ ಎಲ್ಲಿ ಹೋಗ್ತಾ ಇದೆಯಾ, ನಾನು ಬರ್ತೀನಿ ಅಂತ. ಸಂಜೆ ಬರಬೇಕಾದ್ರೆ ತಿಂಡಿ ಇಸ್ಕೊಂಬರ್ತೀನಿ ನಡಿಯಮ್ಮ ಅಂತ ಹೇಳಿ ಅವರು ಕಲಿಸೋರು ಹೋದರು. ಇಲ್ಲಿ ನಾನು ಮತ್ತು ಹೂವು ನೋಡಿ ಫ್ರೆಂಡ್ಸ್, ನಮ್ಮ ಗಿಡದಲ್ಲಿ ಎಷ್ಟು ಒಂದು ಹೂವು ಅರಳಿದೆ. ನಾನು ಬೆಳಗ್ಗೆನು ಮತ್ತು ನೆನ್ನೆ ಸಂಜೆನೂ ಮಗ್ಗು ಬಿಡಿಸ್ಕೊಂಡಿಲ್ಲ. ಇವತ್ತು ಬೆಳಗ್ಗೆನೂ ಹೂವು ಬಿಡಿಸಿಲ್ಲ, ಇವಾಗ ಬಿಡಿಸ್ಕೊಬೇಕು. ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಹೂವು ಬಿಡಿಸ್ಕೊಳೋದಕ್ಕೆ. ನೆನ್ನೆ ಮಗ್ಗು ಬಿಡಿಸ್ಕೊಂಡಿರಲಿಲ್ಲ. ಮಾವಿನಕಾಯಿ, ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಟಿಫನ್ಗೆ ನನಗೂ ಮತ್ತು ಲಕ್ಷ್ಮೀ ಪ್ರಿಯೆಗೆ. ಅದಕ್ಕೆ ಇವಾಗ ಒಂದು ಮಾವಿನಕಾಯಿ ಕಿತ್ಕೊಂಡು ಹೋಗೋಣ ಅಂತ ಮಾವಿನ ಮರದ ಹತ್ರ ಬಂದಿದ್ದೀನಿ. ಈ ಸರಿ ನಮಗೇನು ಅಷ್ಟೊಂದು ಜಾಸ್ತಿ ಸಿಕ್ಕಿಲ್ಲ ಫ್ರೆಂಡ್ಸ್. ಮಾವಿನಕಾಯಿ ಎಲ್ಲ ತುಂಬ ಕಮ್ಮಿನೇ. ಹುಳಿಯಾಗಿ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಚಿತ್ರಾನ್ನ ಮಾಡಿದ್ರೆ. ಅದಕ್ಕೆ ಒಂದು ಮಾವಿನಕಾಯಿ ಕಿತ್ಕೊಂಡು ಹಾಗೆ ಹೋಗ್ತಾ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಿತ್ಕೊಂಡು ಹೋಗೋಣ ಅಂತ. ಮತ್ತೆ ಎಲ್ಲ ಇದಕ್ಕೆ ಬರಬೇಕಾಗುತ್ತೆ ಅಂತಂದ್ಬಿಟ್ಟು ಮಾವಿನಕಾಯಿನೂ ಮತ್ತು ಕರಿಬೇವು ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದ್ದೀನಿ. ಈ ಮಾವಿನಕಾಯಿ ಸೀಸನಲ್ಲಿ ಒಂದು ಸರಿನಾದರೂ ಮಾವಿನಕಾಯಿ ಚಿತ್ರಾನ್ನ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ ಫ್ರೆಂಡ್ಸ್? ಒಂದು ಸರಿನಾದರೂ ಮಾಡಿ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಈ ಸರಿ ಈರುಳ್ಳಿ ಹಾಕಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ. ಯಾವಾಗಲೂ ಅಷ್ಟೇ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕಾದ್ರೆ ಈರುಳ್ಳಿ ಜಾಸ್ತಿ ಯೂಸ್ ಮಾಡಲ್ಲ. ಇವತ್ತು ಮಾಡೋಣ, ಈರುಳ್ಳಿ ಹಾಕಿ ಮಾಡೋಣ ಅಂತ. ಈಗ ನೋಡಿ, ನಾನು ಮನೆಗೆ ಬಂದು ಮಾವಿನಕಾಯಿ ತೊಳೆದು ಇಟ್ಟಿದ್ದೀನಿ. ಅದಕ್ಕೂ ಮುಂಚೆ ಅನ್ನ ಸ್ವಲ್ಪ ಮಾಡ್ಕೊಬೇಕು. ಅನ್ನ ನೈಟ್ ಮಾಡಿರೋ ಅನ್ನ ಸ್ವಲ್ಪ ಇತ್ತು ಫ್ರೆಂಡ್ಸ್. ಇದು ಬೇಕಾದರೆ ನೀವು ಟಿಪ್ಸ್ ಅಂತಲೇ ಅಂದ್ಕೊಬೋದು. ತುಂಬ ಈಸಿಯಾಗಿ ಮತ್ತು ವೇಸ್ಟು ಸಹ ಆಗಲ್ಲ. ನಾನು ಅನ್ನ ನೈಟ್ ಉಳಿದಿರೋ ಅಂಥ ಅನ್ನ ಸ್ವಲ್ಪ ಇತ್ತಲ್ಲ, ಅದ್ರ ಜೊತೆಗೆ ಸ್ವಲ್ಪ ಒಂದು ಗ್ಲಾಸಷ್ಟು ಅಕ್ಕಿ ತೊಳೆದಿಟ್ಕೊಂಡು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ಅದ್ರ ಜೊತೆನೇ ನೈಟು ಉಳಿದಿತ್ತಲ್ಲ ಅಕ್ಕಿ ತೊಳೆದು ಕುಕ್ಕರ್ಗೆ ಹಾಕ್ತಿರಲ್ಲ ಫ್ರೆಂಡ್ಸ್, ಅದ್ರ ಜೊತೆನೇ ನೈಟ್ ಉಳಿದಿರೋ ಅಂಥ ಅನ್ನನ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನೂ ಉಪ್ಪು ಹಾಕಿ ಸೇಮ್ ಮಾಮೂಲಿ ಅನ್ನ ಮಾಡೋ ಥರನೇ ಮಾಡಿದ್ರೆ ಸೇಮ್ ನಮಗೆ ಅನ್ನನೇ ಆಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಅಂತ ಏನೂ ಅನಿಸೋದಿಲ್ಲ. ನಾವು ನೈಟ್ ಮಾಡಿರೋ ಅನ್ನ ಮತ್ತು ಬಿಸಿ ಅನ್ನ ಅಂತ ಏನೂ ಅನಿಸೋದಿಲ್ಲ, ಅದೇ ಥರನೇ ಇರುತ್ತೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡ್ಬೋದು. ನಾನಿವಾಗ ಕುಕ್ಕರಲ್ಲಿ ಇಟ್ಬಿಟ್ಟು ಇವಾಗ ಮಾವಿನಕಾಯಿ ಚಿಪ್ಪೆ ಎಲ್ಲ ಸುಲಿತಾ ಇದ್ದೀನಿ. ಮಾವಿನಕಾಯಿ ಚಿಪ್ಪೆ ಸುಲಿದು ಅದನ್ನ ತುರ್ಕೊಳ್ಳೋಣ ಅಂತ. ಒಬ್ಬೊಬ್ಬರು ಹಾಗೆ ತುರಿದು ಮಾಡ್ತಾರೆ, ಬಟ್ ನನಗೆ ಅದು ಇಷ್ಟ ಆಗೋದಿಲ್ಲ. ಅದಕ್ಕೆ ಅದರ ಹೊಟ್ಟೆಲ್ಲ ತೆಗಿತಾ ಇದ್ದೀನಿ. ಮೇಲ್ಮೇಲೆ ಈ ಥರ ತೆಗೆದ್ಬಿಟ್ಟು ಅದನ್ನು ತುರ್ಕೊಬೇಕು. ಈಗ ಹೊಟ್ಟೆಲ್ಲ ತೆಗ್ದಿದ್ದಾದಮೇಲೆ ಈಗ ನೋಡಿ, ಕೊಬ್ಬರಿ ತುರಿಯೋದಿರುತ್ತಲ್ಲ ಅದರಲ್ಲಿ ಈ ದಪ್ಪ ಸೈಜಲ್ಲಿ ತುರಿತಿರಲ್ಲ ಫ್ರೆಂಡ್ಸ್, ಅದರಲ್ಲಿ ತುರ್ಕೊತಾ ಇದ್ದೀನಿ. ಬೇಗನೂ ಆಗುತ್ತೆ ಮತ್ತು ಈಸಿನೂ ಇರುತ್ತೆ ಫ್ರೆಂಡ್ಸ್. ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಬೋದು. ಆದರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬ ಒಂಥರ ಪೇಸ್ಟ್ ಆಗುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ. ಅದ್ರ ಬದಲು ನಾವು ಈ ಥರ ತುರಿದಿಟ್ಕೊಂಡ್ರೆ ತುಂಬ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅನಿಸುತ್ತೆ. ತಿನ್ನಬೇಕಾದ್ರೆ ಬಾಯಿಗೆ ಹಂಗಂಗೆ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ದಪ್ಪು ಅದರಲ್ಲಿ ತುರಿದು ಮಾಡೋದ್ರಿಂದ. ಈಗ ನೋಡಿ, ಮಾವಿನಕಾಯಿ ಎಲ್ಲ ತುರಿದಿಟ್ಟಿರೋದು ಆಗಿದೆ. ಈಗ ನಾನು ಇದಕ್ಕೆ ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ದಪ್ಪ ಸೈಜಿದ್ದು ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೀನಿ, ಮತ್ತು ಕೊಬ್ಬರಿನೂ, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಈ ಮೂರೂ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟು ಅಂತಂದರೆ ಫುಲ್ಲು ಪೇಸ್ಟ್ ಏನು ಮಾಡ್ಕೊಳಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊತೀನಿ. ಇದು ಈ ಥರ ಮಾಡೋದ್ರಿಂದ ಚಿತ್ರಾನ್ನ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ನಾನು ಯಾವ ಥರ ರುಬ್ಕೊತೀನಿ ಅಂತ. ನೋಡಿ, ಇದಿಷ್ಟು ರುಬ್ಕೊಂಡ್ರೆ ಸಾಕು. ಇವಾಗ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಸಾಸಿವೆನೂ ಮತ್ತು ಕಡಲೆಬೀಜ ಹಾಕ್ತಾಯಿಲ್ಲ. ಸಾಸಿವೆನೂ ಕಡಲೆಬೀಜ ಖಾಲಿಯಾಗಿದೆ ಫ್ರೆಂಡ್ಸ್, ತೊಗೊಂಬರ್ಬೇಕು.
ನಾನು ಯಾವಾಗಲೂ ಸಾಸಿವೆ ಖಾಲಿ ಆಗೋ ಥರ ಇಟ್ಕೊಂಡಾಗ ಈ ಸರಿ ಖಾಲಿ ಆಗೋಗ್ಬಿಟ್ಟಿದೆ, ತೊಗೊಂಬರ್ಬೇಕು. ಅದಕ್ಕೆ ಇವಾಗ ಬರೀ ಎಣ್ಣೆನಲ್ಲೇ ಕಡಲೆಬೇಳೆನೂ ಮತ್ತು ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕಡಲೆಬೀಜನೂ ಸಹ ಹಾಕ್ಕೋಬೋದು. ಇವಾಗ ನಾನು ಅವೆರಡು ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿ ಕರಿಬೇವು ಸೊಪ್ಪನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಕೊಬ್ಬರಿ ಇದು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಕಮ್ಮಿ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಜಾಸ್ತಿ ಚಿತ್ರಾನ್ನಕ್ಕೆ ಅರಿಶಿನ, ನನಗೆ ಜಾಸ್ತಿ ಕಲರ್ ಇಷ್ಟ ಆಗಲ್ಲ ಫ್ರೆಂಡ್ಸ್. ಲೈಟ್ ಕಲರು ಚಿತ್ರಾನ್ನ ಇದೆ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪನೇ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಕಡೆ ಅನ್ನ ಕುಕ್ಕರ್ ಸಹ ಆಗಿದೆ ಫ್ರೆಂಡ್ಸ್. ಅನ್ನ ಕುಕ್ಕರ್ ಮುಚ್ಚಳ ತೆಗೆದು ಬಿಟ್ಟಿದ್ದೀನಿ. ಅನ್ನ ಆರಿದ್ಮೇಲೆ ಕಲಸೋದಕ್ಕೆ ಚೆನ್ನಾಗಿರುತ್ತೆ, ಬಿಸಿನಲ್ಲೇ ಕಲಸೋಕ್ಕೆ ಆಗಲ್ಲವಲ್ಲ, ಅದಕ್ಕೆ ಕುಕ್ಕರ್ ಮುಚ್ಚಳ ತೆಗೆದು ಬಿಟ್ಟಿದ್ದೀನಿ. ನೋಡಿ, ಈಗ ನಾನು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟೇ ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಅನ್ನಕ್ಕೂ ಸಹ ಹಾಕಿದ್ನಲ್ಲ, ಇದಕ್ಕೆ ನೋಡಿ ಹಾಕ್ಕೊಬೇಕು. ಇವಾಗ ನಾನು ಅದನ್ನ ಉಪ್ಪು ಹಾಕ್ಕೊಂಡು ಆಗಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇವಾಗ ನಾವು ತುರಿದಿಟ್ಕೊಂಡಿದ್ರಲ್ಲ ಮಾವಿನಕಾಯಿ, ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ತುಂಬ ಹೊತ್ತು ಏನು ಫ್ರೈ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಅದನ್ನ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ. ಅದು ಮುಚ್ಚಿಟ್ಟು ಆಗಿ ಒಂದು ನಿಮಿಷ ಮುಚ್ಚಿಡ್ತೀನಿ. ಆಮೇಲೆ ನೋಡಿ, ಇವಾಗ ಫುಲ್ ಕ್ಲಿಯರಾಗಿ ಆಗಿದೆ ಚಿತ್ರಾನ್ನ ಗೊಜ್ಜು, ಮಾವಿನಕಾಯಿ ಚಿತ್ರಾನ್ನ ಗೊಜ್ಜು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈಗ ನಾನು ಗೊಜ್ಜೆಲ್ಲ ಮಾಡಿ ಆದಮೇಲೆ ನಾನೀಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಅನ್ನ ನೋಡ್ಬೋದು, ಅನ್ನ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈಗ ನೋಡಿ, ನಾನು ಅನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಚಿತ್ರಾನ್ನ ಗೊಜ್ಜಿಗೆ. ನಾನು ಇಬ್ಬರಿಗಾಗಷ್ಟೇ ಮಾಡ್ಕೊಂಡಿರೋದು, ಜಾಸ್ತಿ ಮಾಡ್ಕೊಂಡಿಲ್ಲ. ನೋಡಿ, ನಾವು ನೈಟ್ ಮಾಡಿದ್ರಲ್ಲ ಅನ್ನ ಮತ್ತು ಹೊಸದಾಗಿ ಮತ್ತೆ ಅಕ್ಕಿ ತೊಳೆದಾಕಿ ಒಟ್ಟಿಗೆ ನೈಟ್ ಮಾಡಿರೋ ಅನ್ನನೂ ಮತ್ತು ಅಕ್ಕಿ ಒಟ್ಟಿಗೆ ಮಾಡಿದ್ರಲ್ಲ, ಆ ಥರ ಏನು ಬೇರೆ ಬೇರೆ ಅಂತ ಅನಿಸ್ತಾ ಇಲ್ಲ ಫ್ರೆಂಡ್ಸ್. ನಾವು ಮಾಮೂಲಿ ಯಾವ ಥರ ಅನ್ನ ಮಾಡ್ತಿರೋ ಅದೇ ಥರನೇ ಅನಿಸುತ್ತೆ. ಇವಾಗ ನಾನು ಅನ್ನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ, ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಇದಕ್ಕೆ ಕಡಲೆ ಬೀಜ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ನನ್ನ ಹತ್ರ ಖಾಲಿಯಾಗಿತ್ತು ಕಡಲೆ ಬೀಜ. ನೀವು ಬೇಕಾದರೆ ಕಡಲೆ ಬೀಜ ಫಸ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಕ್ರಿಸ್ಪಿಯಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ಚಿತ್ರಾನ್ನ ಕಲಸಿದ್ದಾಯಿತು. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ನಾನು ಲಕ್ಷ್ಮೀಪ್ರಿಯ ಇಬ್ಬರು ತಿನ್ನೋದಕ್ಕೆ ತಟ್ಟೆಗೆ ಹಾಕ್ಕೊತಾ ಇದ್ದೀರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗೊಜ್ಜು ಎಷ್ಟು ಲೈಟ್ ಕಲರಾಗಿ ಕಾಣಿಸ್ತಾ ಇದೆ ಚಿತ್ರಾನ್ನ. ನನಗಿಷ್ಟೇ ಲೈಟಾಗಿರಬೇಕು. ತುಂಬ ಅರಿಶಿನ ಹಾಕಿ ಮಾಡಿದ್ರೆ ಯೆಲ್ಲೋ ಕಲರ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನನಗೆ ಈ ಥರ ಲೈಟ್ ಕಲರ್ ಇದ್ರೇ ಚೆನ್ನಾಗಿರೋದು. ಮತ್ತು ಅನ್ನ ಯಾವತ್ತೂ ಅಷ್ಟೇ ಬಿಸಿ ಬಿಸಿಯಾಗಿರುವಾಗ ಕಲಿಸ್ಬಾರ್ದು ಚಿತ್ರಾನ್ನ. ಸ್ವಲ್ಪ ಆರಿದ್ಮೇಲೆ, ತಣ್ಣಗಾದ್ಮೇಲೆ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ನಾನು ಸ್ವಲ್ಪನೇ ಹಾಕಿದ್ದು, ಆದರೂ ಎಷ್ಟು ಜಾಸ್ತಿ ಅಂತ ಅನಿಸ್ಬಿಡ್ತು. ನೀವು ನೋಡಿಕೊಂಡು ಎಣ್ಣೆ ಹಾಕಿ ಫ್ರೆಂಡ್ಸ್. ಈಗ ನೋಡಿ, ಚಿತ್ರಾನ್ನ ಆಗಿದೆ. ಈಗ ಬನ್ನಿ ಎಲ್ಲರೂ ಟಿಫನ್ ಮಾಡೋಣ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ.